ಶ್ವೇತಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು ಇವತ್ತು ಕರಾವಳಿ ಶೈಲಿಯ ನಾಟಿ ಅಣಬೆ ಸಾರು ಮಾಡಿ ತೋರಿಸುತ್ತಿದ್ದೇನೆ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ, ಟೊಮೆಟೊ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹುರಿಯಬೇಕು. ಹುರಿದ ಮೇಲೆ ಚೆನ್ನಾಗಿ ತೊಳೆದುಕೊಂಡಂಥ ಅಣಬೆ ಚೂರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಹುರಿದು ಬೇಯಿಸಲು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಬೇಯಿಸಲು ಬಿಡಬೇಕು. ಮಸಾಲೆಗೆ ಬೇಕಾಗುವಂಥ ಸಾಮಗ್ರಿಗಳು: ಚಕ್ಕೆ, ಲವಂಗ, ಧನಿಯಾ, ಶಾಯಿ ಜೀರಿಗೆ, ಒಣಮೆಣಸು, ಗಸಗಸೆ, ಬಡೆಸೊಪ್ಪು ಹಾಕಿ ಚೆನ್ನಾಗಿ ಹುರಿಯಬೇಕು. ಹುರಿದ ಮೇಲೆ ತುರಿದುಕೊಂಡಂಥ ಕಾಯಿ ತುರಿ, ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಚೆನ್ನಾಗಿ ಹುರಿದು ಒಂದು ಮಿಕ್ಸಿ ಜಾರಲ್ಲಿ ಹಾಕಬೇಕು. ಹಾಕಿದ ನಂತರ ಅದೇ ಬಾಣಲೆಯಲ್ಲಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಶುಂಠಿ, 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರಿಯೋಣ. ಹುರಿದ ಮೇಲೆ ಅದೇ ಮಸಾಲೆಗೆ ಈ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ರುಬ್ಬಿದ ಮೇಲೆ ಬೇಯಿಸಿಕೊಂಡಂಥ ಅಣಬೆಯಲ್ಲಿ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಇಡೋಣ. ನೋಡಿ, ಕರಾವಳಿ ಶೈಲಿಯ ನಾಟಿ ಅಣಬೆ ಸಾರು ರೆಡಿಯಾಗಿದೆ. ಇದನ್ನು ಚಪಾತಿ, ದೋಸೆ ಜೊತೆ ಸವಿಯಲು ತುಂಬ ರುಚಿಕರವಾಗಿರುತ್ತದೆ. ಇವತ್ತು ನಾನು ದೋಸೆ ಜೊತೆ ಸವಿಯಲು ತಯಾರು ಮಾಡಿದ್ದೇನೆ.